ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತೊಂದು ಸಿಂಪಲ್ಲಾಗಿ ಚಪಾತಿ ಸೌತೆಕಾಯಿ ಹಾಕಿ ಚಪಾತಿ ಮಾಡೋದು ತೋರಿಸ್ತೀನಿ. ಬನ್ನಿ ಇವಾಗ ಏನು ಮಾಡೋದು ನೋಡೋಣ. ಏನಾಯಿತು ನೋಡಿ. ಇವಾಗ ಸೌತೆಕಾಯಿ ತುರಿದ್ಬಿಟ್ಟು ಹೀಗೆ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು. ಹೆಚ್ಕೊಂಡ್ಬಿಟ್ಟು ಒಂದು ಕುಕ್ಕರ್ ಇಡಬೇಕು. ಕುಕ್ಕರ್ ಇಟ್ಟಿದ್ದೀನಿ ನೋಡಿ. ನಾನು ಹೆಚ್ಕೊಂಡಿರೋದು ಸೌತೆಕಾಯಿ ನಾವು ಇವಾಗ ಕುಕ್ಕರ್ಗೆ ಹಾಕೋಣ. ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಅರ್ಧ ಲೋಟ ನೀರು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚೋಣ. ಒಂದು 2 ವಿಸಿಲಾದರೆ ಇವಾಗ ಕುಕ್ಕರ್ ಮುಚ್ಚಿರೋದಾಯಿತು. ಇದಕ್ಕೊಂದು ಮಸಾಲೆ ರೆಡಿ ಮಾಡೋಣ ಬನ್ನಿ. ಸ್ವಲ್ಪ ಕಡಲೆಪಪ್ಪು, ಸ್ವಲ್ಪ ಅಜ್ವಾನ, ಸ್ವಲ್ಪ ಉಪ್ಪು. ಆವಾಗಲೇ ಉಪ್ಪು ಹಾಕಿದ್ದೀವಿ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ. ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಹಾಕ್ಬಿಟ್ಟು ರುಬ್ಕೊಂಬರೋಣ. ನೋಡಿ ಇವಾಗ ಬೆಂದಿದೆ. ಇದನ್ನೇನು ಮಾಡಬೇಕಂದ್ರೆ ಬೇಳೆ ಮುಗಿಸೋದಿದ್ರೆ ಅದರಲ್ಲೇ ಮುಗಿಸ್ಬೋದು, ಇಲ್ಲ ಅಂದರೆ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬರೋಣ. ಈಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ನೋಡಿ ಈ ಥರ ರುಬ್ಕೊಂಬರ್ಬೇಕು. ನೀವು ಬೇಳೆ ಮುಗಿಸೋದಿದ್ರು ಅದರಲ್ಲೂ ಮ್ಯಾಶ್ ಮಾಡ್ಕೋಬೋದು. ಚಪಾತಿ ಮಾಡೋದಲ್ವ ಇದು, ಅದಕ್ಕೇ ಸ್ವಲ್ಪ ನುಣ್ಣಗೆ ರುಬ್ಬಬೇಕು. ಇವಾಗ ಇದನ್ನು ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಆವಾಗಲೇ ನಾವು ಒಂದು ಸಣ್ಣದಾಗಿ ಮಸಾಲೆ ರೆಡಿ ಮಾಡಿದ್ದೀವಿ. ಅದಕ್ಕೆ ನೀರು ಹಾಕಿ ರುಬ್ಬಾರ್ದು, ಬರೀ ಪೌಡ್ರ್ ಮಾಡ್ಕೋಬೇಕು. ಇವಾಗ ನಾವು ಚಪಾತಿ ಇಟ್ಟು ಕಲಸೋಣ. ಇದು ರುಬ್ಬಿರಿದು ಇತ್ತಲ್ವ ಪೇಸ್ಟು, ಅದನ್ನ ಹಾಕ್ಕೊಳ್ಳೋಣ. ಅದಕ್ಕೆ ಗೋಧಿ ಹಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಯಾಕಂದರೆ ತುಂಬ ಹೆಲ್ದಿಗೆ ಒಳ್ಳೇದಿದು. ಸೌತೆಕಾಯಿ ಮಕ್ಕಳು ತಿನ್ನಲ್ಲ, ಒಂದೊಂದು ಮಕ್ಕಳು ಬೇಡ ಅಂತಾರೆ. ಅದಕ್ಕೆ ನಾವೇನು ಮಾಡಬೇಕು, ಈ ಥರ ಚಪಾತಿಗೆ ಹಾಕ್ಕೊಟ್ರೆ ಬೆಳಿಗ್ಗೆ ಟಿಫಿನ್ಗೆ, ಬಾಕ್ಸಿಗೆ ನೀವೇನು ಪಲ್ಯ ಮಾಡೋದೇ ಬೇಡ. ಈ ಥರ ಮಾಡಿಬಿಟ್ಟು ಮೊಸರು ಜೊತೆಗೆ ಇಟ್ಟು ಕಳಿಸಿದ್ರೆ ಸಾಫ್ಟಾಗಿರುತ್ತೆ, ಮಕ್ಕಳು ಚೆನ್ನಾಗಿ ತಿಂತಾರೆ. ಅದಕ್ಕಂತೆ ಇದನ್ನೇ ಸೌತೆಕಾಯಿ ಹಾಕಿ ಮಾಡಿ ಬಾಕ್ಸಿಗೆ ಹಾಕಬೇಕು ಮಕ್ಕಳಿಗೆ. ಎಲ್ದಿಗೆ ಚೆನ್ನಾಗಿರುತ್ತೆ. ನಾವು ಆವಾಗಲೇ ನಾನು ಅಜ್ವಾನ ಅನ್ನಲ್ವ, ಅದು ನಮ್ಮ ಕಡೆ ಅಜ್ವಾನ ಅಂತೀವಿ, ಈ ಕಡೆ ಎಲ್ಲ ಓಂ ಕಾಳು ಅಂತಾರೆ. ಅದಕ್ಕೆ ನಿಮಗೆ ಹೇಳ್ತಾಯಿದ್ದೀನಿ. ಅಜ್ವಾನ ಅಂದ್ರೆ ಗೊತ್ತಾಗುತ್ತಾ ಇಲ್ಲ ಅಂತ. ಓಂ ಕಾಳು ಅಂದರೆ ಅಜ್ವಾನ. ಅದು ಹಾಕಿದರೆ ತುಂಬ ಹೆಲ್ದಿಗೆ ಒಳ್ಳೆಯದು. ಗ್ಯಾಸ್ ಆಗಲ್ಲ, ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಕಲಿಸ್ಕೋಬೇಕು. ಸೇಮ್ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಅದೇ ಥರ. ಬರೀ ಚಪಾತಿ ಹಿಟ್ಟು ಅಂದರೆ ಅದಕ್ಕೆ ಎಲ್ಲ ರೆಡಿ ಮಾಡಬೇಕು. ಇದಂದರೆ ಮಸಾಲ ಚಪಾತಿ ಅಂತ. ಮಕ್ಕಳೆಲ್ಲ ಒಂದೊಂದು ಏನೂ ತಿನ್ನೋದೇ ಇಲ್ಲ ಮಕ್ಕಳು. ಈ ಥರ ತಿಂದರೆ ಒಳ್ಳೆಯದು. ಹಾಕ್ಕೊಟ್ರೆ ಸುಮ್ಮನೆ ಒಂಚೂರು ತುಪ್ಪ ಸವರಿಬಿಟ್ಟು ಕೊಟ್ಟರಂತೂ ಇನ್ನೂ ಚೆನ್ನಾಗಿರುತ್ತೆ. ಆಯಿತು ನೋಡಿ, ಈ ಥರ ಕಲಸೋದಾಯಿತು. ಇವಾಗ ಸ್ವಲ್ಪ 1-2 ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಒಂದು 5 ನಿಮಿಷ ನೆನೆಯಿಟ್ಬಿಡೋಣ. ನೋಡಿ ಇವಾಗ ರೆಡಿ ಆಯಿತು. ಒಂದು 5 ನಿಮಿಷ ಮುಚ್ಚಿಡೋಣ. ಇವಾಗ ಒಂದು 5 ನಿಮಿಷ ಆಗಿದೆ. 5 ನಿಮಿಷ ಆದರೆ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ, ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಉಂಡೆ ಮಾಡಿಕೊಂಡು ಮಾಡೋಣ. ಇವಾಗ ಚಪಾತಿ ಮಾಡ್ತೀನಿ ನೋಡಿ. ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಈ ಥರ ಹಚ್ಕೊಂಡ್ಬಿಟ್ಟು ಪೂರಿ ಥರ ಚಪಾತಿ ಚೆನ್ನಾಗಿ ಉಬ್ಬುತ್ತೆ. ಮಕ್ಕಳಿಗೆ ಬಾಕ್ಸ್ಗೆ ಹಾಕ್ಕೊಡಿ, ಚೆನ್ನಾಗಿರುತ್ತೆ. ಯಾಕಂದರೆ ಚಪಾತಿ ಯಾವಾಗೂ ಚಪಾತಿ ತಿಂದು ಮಕ್ಕಳಿಗೆ ಬೇಜಾರಾಗಿರುತ್ತೆ. ಅದಕ್ಕೆ ಹೊಸದೊಂದು ಮಾಡಿಕೊಟ್ರೆ ಅವಕ್ಕೂ ಖುಷಿಯಾಗುತ್ತೆ. ನೋಡಿ ಇವಾಗ ಆಗಿದೆ. ಇದನ್ನ ಹೆಂಚಿಗೆ ಹಾಕೋಣ. ಸ್ವಲ್ಪ ಎಣ್ಣೆ, ನೋಡಿ ಒಂದು ಸೈಡ್ ಬೇಯ್ದಿದೆ, ಇನ್ನೊಂದು ಸೈಡು ಈ ಥರ ಬೇಯಿಸ್ಬೇಕು.
ನೋಡಿ, ನಾನು ಆವಾಗಲೇ ಹೇಳಿದ್ನಲ್ವಾ ಪೂರಿ ಥರ ಉಬ್ಬುತ್ತೆ ಅಂತ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ರೆ ಪೂರಿ ಥರ ಉಬ್ಕೊಂಡು ಬರುತ್ತೆ. ನೋಡಿ, ನೀವೇ ನೋಡಿ ಹೆಂಗಿದೆ ಚಪಾತಿ. ಇದನ್ನು ನೋಡಿಬಿಟ್ಟು ಮಕ್ಕಳು ಖುಷಿಯಾಗಿ ಇದನ್ನು ಬೆಳಗ್ಗೆ ಡ್ಯೂಟಿಗೆ ಹೋಗೋರಿಗೆ, ಆಮೇಲೆ ಸ್ಕೂಲ್ಗೆ ಹೋಗೋರಿಗೆ ಬಾಕ್ಸ್ಗೆ ಹಾಕ್ಕೊಟ್ರೆ ಚೆನ್ನಾಗಿದೆ. ಇದು ಬರೀ ಮೊಸರು ಜೊತೆ ತಿಂದರೂ ಟೇಸ್ಟಾಗಿರುತ್ತೆ. ಪಲ್ಯನೇ ಬೇಕು ಅಂತ ಏನೂ ಇಲ್ಲ. ನೋಡಿ, ಇವಾಗ ರೆಡಿ ಆಯಿತು. ಮತ್ತು ಇನ್ನೊಂದು ಮಾಡ್ತೀನಿ ನೋಡಿ. ನೋಡಿ, ನೆಕ್ಸ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಇನ್ನೊಂದು ಮಾಡಿ ತೋರಿಸ್ತೀನಿ ಅಷ್ಟೇ. ಈ ಥರ ಮಾಡಿಬಿಟ್ಟು ನೀವು ದಪ್ಪ ಬೇಕಂದರೆ ದಪ್ಪ ಮಾಡ್ಕೊಬೋದು, ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋದು. ಯಾವ ರೀತಿಯಲ್ಲಾದರೂ ನೀವು ತಿಡ್ಕೊಬೋದು. ನೀವು ಎಷ್ಟು ದೊಡ್ಡದು ಮಾಡಿದರೂ ಚಪಾತಿ ಬರುತ್ತೆ. ಇದೇನು ಕಿತ್ತು ಹೋಗಲ್ಲ, ಹರಿದು ಹೋಗಲ್ಲ, ಏನೂ ಇಲ್ಲ. ನೀವು ಚಿಕ್ಕದಾಗಿ ಮಾಡ್ಕೊಂಡ್ರು ಪರೋಟ ಥರ ಆಗುತ್ತೆ, ದೊಡ್ಡದು ಮಾಡಿದರೆ ಚಪಾತಿ ಥರ ಆಗುತ್ತೆ. ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಇವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಹಾಕ್ತೀನಿ. ಸ್ವಲ್ಪ ಈ ಥರ ಎಣ್ಣೆ ಹಾಕ್ಬೋದು. ನೋಡಿ, ಗೋಧಿ ಹಿಟ್ಟು ಸೌತೆಕಾಯಿ ಹಾಕಿ ನಾನು ಚಪಾತಿ ಮಾಡೋದು ತೋರಿಸ್ದೆ. ಅದು ಎಷ್ಟು ಸ್ಮೂತಾಗಿದೆ ನೋಡಿ ಚಪಾತಿ. ನೋಡಿದರೆ ಈ ಥರ ಮಾಡಿದರೆ ಲೇರಾಗಿ ಬರುತ್ತೆ. ಒಳಗಡೆ ನೋಡಿ ಮಸಾಲೆ ಎಲ್ಲ ಕಾಣಿಸುತ್ತೆ. ಏನು ಇದು ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಮೊಸರು ಜೊತೆಗೋ, ಇಲ್ಲ ನಾನು ಇವತ್ತು ಮೊಸೊಪ್ಪು ಮಾಡಿದ್ದೆ ಅದ್ರ ಜೊತೆಗೋ, ಇಲ್ಲ ಚಟ್ನಿ ಪುಡಿನೋ ಯಾವುದೋ ಒಂದು ಹಚ್ಕೊಂಡು ತಿನ್ಬೋದು. ಏನೂ ಬೇಡ ಅಂದರೆ ಸ್ವಲ್ಪ ತುಪ್ಪ ಸವರಿ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಈ ಚಪಾತಿ ಸೌತೆಕಾಯ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.